Hi, I'm Kaviraj from scoringtarget.com. In today's session, we are going to discuss story development. Develop the story using the clues English grammar for high school students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಸ್ಟೋರಿಗಳನ್ನು ಯಾವ ಥರ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿಸ್ಕೊಡ್ತೀನಿ. ಅಂದರೆ ಅವರು ಕ್ಲೂಸನ್ನು ಕೊಟ್ಟಿರ್ತಾರೆ, ಆ ಕ್ಲೂಸ್ಗಳನ್ನು ಬಳಸ್ಕೊಂಡು ಸ್ಟೋರಿಯನ್ನು ಯಾವ ಥರ ಎಕ್ಸ್ಪೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಇದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ಲಾಗಿ SSLC ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಕಾರ್ಯವಂಥ ಒಂದು ವಿಡಿಯೋ ಆಗುತ್ತೆ. ಸೊ ಈ ಪ್ರಶ್ನೆಗೆ ತಮಗೆ ಒಟ್ಟಾರೆ ನಾವಿಲ್ಲಿ 3 ಅಂಕದ ಪ್ರಶ್ನೆಯಾಗಿ ಇಲ್ಲಿ ಅಂಕವನ್ನು ಪಡ್ಕೊತಾ ಇರ್ತೀವಿ. ಸೊ 3 ಅಂಕಕ್ಕೆ ಎಷ್ಟು ಕೇಳ್ತಾರೆ, ನಮ್ಗೆ ಎಷ್ಟು ಬರೀಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕಾಮೆಂಟಲ್ಲಿ ಕೇಳ್ತಾ ಇದ್ದರು. ಸೊ ಸ್ಟೋರಿ ಡೆವಲಪ್ಮೆಂಟ್ ನಮಗೆ ಅದು ಸ್ಟೋರಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟೋರಿ ಚಿಕ್ಕದಾಗಿದ್ದರೆ ನಮಗೆ 5 ರಿಂದ 6 ಸಾಲುಗಳಲ್ಲಿ ಮುಗ್ತಕ್ಕಂಥದ್ದು. ಸ್ಟೋರಿ ಸ್ವಲ್ಪ ದೊಡ್ಡದಿದ್ದರೆ ಒಂದು 8-10 ಸೆಂಟೆನ್ಸಲ್ಲಿ ಮುಗಿಬೋದು. ಇದು 3 ಅಂಕದ ಪ್ರಶ್ನೆ ಇರೋದ್ರಿಂದ ಒಂದು 8 ಅಥವಾ 10 ಸೆಂಟೆನ್ಸಲ್ಲಿ ಬರೀತಕ್ಕಂಥ ಪ್ರಯತ್ನವನ್ನು ಮಾಡಿ. ಸೊ ಈಗ ನಾನು ಇವತ್ತಿನ ವಿಡಿಯೋಲ್ಲಿ ಸ್ಟೋರಿ ಡೆವಲಪ್ಮೆಂಟನ್ನು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ 3 ಮಾಡೆಲ್ಸನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ಹಿಂದಿನ ವಿಡಿಯೋಲ್ಲಿ ಸ್ಟೋರಿ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ. ಅಂದರೆ ಸ್ಟೋರಿ ಡೆವಲಪ್ಮೆಂಟ್ನ ಟೆಕ್ನಿಕ್ಸು ಮತ್ತು ಟ್ರಿಕ್ಸ್ ಬಗ್ಗೆ, ಯಾವ ಥರ ನಮಗೆ ಸ್ಟೋರಿ ಡೆವಲಪ್ಮೆಂಟ್ ಗೊತ್ತಿಲ್ಲ ಅಂದರೂ ಕೂಡ ಯಾವ ಥರ ಬರಿಬೋದು ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೋಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಸ್ಟೋರಿ ಡೆವಲಪ್ಮೆಂಟ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ, ಅಥವಾ ಸ್ಟೋರಿ ರೈಟಿಂಗ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ತಮಗೆ ಸಿಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಈ ಒಂದು PDF ನೋಟ್ಸನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ, ಸೊ ನೋಡ್ಕೋಬೋದು. ಮೊದಲನೇ ಪ್ರಶ್ನೆ ನೋಡಿ, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಅಂತ. ಇದು 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಅದರ ಕೆಳಗಡೆ ಇನ್ನೊಂದು ಪ್ರಶ್ನೆ ಕೊಟ್ಟಿರ್ತಾರೆ, ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಎನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ಸ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಅಂದರೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಸ್ಕ್ರಿಪ್ಷನನ್ನು ಬರೀಬೇಕು, ಅಥವಾ ಅಕೌಂಟ್ ಅಂದ್ರೇನು, ಆ ಚಿತ್ರ ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ. ಒಟ್ಟಾರೆ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಒಂದು ವಿವರಣೆಯನ್ನು ಬರೀಬೇಕಾಗುತ್ತೆ. ಸೊ ನಾವಿಲ್ಲಿ ಏನು ಮಾಡಬೇಕಂದ್ರೆ, ಮೊದಲನೇದಾಗಿ ಕೊಟ್ಟಂಥ ಚಿತ್ರವನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಕೇರ್ಫುಲ್ಲಾಗಿ ನೋಡಿಕೊಂಡು ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು 8 ರಿಂದ 10 ಸೆಂಟೆನ್ಸ್ ಅಥವಾ 6 ರಿಂದ 7 ಸೆಂಟೆನ್ಸ್ ಆದರೂ ಅಟ್ಲೀಸ್ಟ್ ಬರೀಬೇಕು. ಅಂದಾಗ ನಾವು 3 ಅಂಕವನ್ನು ಪಡ್ಕೋಬೋದು. ಇಲ್ಲಿ ನೋಡಿ, ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಆತನ ಕೈ ಕಾಲು ಎಲ್ಲವೂ ಕೂಡ ಚೆನ್ನಾಗಿದೆ. ಬಟ್ ಮತ್ತೊಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ವಿ, ಆತ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಬಟ್ 2 ಕೈಗಳಿಲ್ಲ. ಆದರೂ ಕೂಡ ಕೈಗಳಿಲ್ಲ ಅಂದರೆ ಬ್ಯಾಗಲ್ಲಿ ಇಟ್ಟಿಗೆಗಳನ್ನ ಹಾಕ್ಕೊಂಡು, ತಲೆ ಮೇಲೆ ಇಟ್ಟಿಗೆಗಳನ್ನ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಏನು ತೋರಿಸ್ತಾ ಇದೆ, ಕೈ ಕಾಲು ಇಲ್ಲದೇ ಇದ್ದರೂ ಕೂಡ ಒಬ್ಬ ವ್ಯಕ್ತಿ ತುಂಬ ಕಷ್ಟಪಟ್ಟು ದುಡಿದು ಊಟ ಮಾಡ್ತಾ ಇದ್ದಾನೆ. ಅಂದರೆ ಶ್ರಮ ಮಾಡಿ ತನ್ನ ಜೀವನ ನಡೆಸ್ತಾ ಇದ್ದಾನೆ. ಬಟ್ ಈ ವ್ಯಕ್ತಿಗೆ, ಭಿಕ್ಷೆ ಬೇಡ್ತಕ್ಕಂಥ ವ್ಯಕ್ತಿಗೆ ಕೈ ಕಾಲು ಎಲ್ಲ ಚೆನ್ನಾಗಿದ್ದರೂ ಕೂಡ ಆತ ಭಿಕ್ಷೆ ಬೇಡ್ತಾ ಇದ್ದಾನೆ. ಸೊ ಆತ ಕೂಡ ಯಾಕೆ ಸ್ವಾವಲಂಬಿ ಆಗಬಾರ್ದು, ಯಾಕೆ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದು ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಿವರಣೆ. ಸೊ ಅದನ್ನೇ ಇಂಗ್ಲೀಷ್ನಲ್ಲಿ ಯಾವ ಥರ ಬರೀಬೇಕು ಅಂತ ನೋಡೋಣ. ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಹೌ ಅ ಚೈಲ್ಡ್ ಈಸ್ ಲಿವಿಂಗ್ ವಿತೌಟ್ ಎನಿ ಒನ್ಸ್ ಹೆಲ್ಪ್. ಈ ಚಿತ್ರದಲ್ಲಿ ಒಂದು ಮಗು ಯಾವುದೇ ಸಹಾಯ ಇಲ್ಲದೆ ಯಾವ ಥರ ತನ್ನ ಕೆಲಸವನ್ನು ತಾನೇ ಮಾಡ್ತಾ ಇದೆ ಅಂತ ನೋಡ್ಬೋದು. ದ ಚೈಲ್ಡ್ ಡಸಂಟ್ ಹ್ಯಾವ್ ಬೋತ್ ಹ್ಯಾಂಡ್ಸ್ ಬಟ್ ಹೀ ಈಸ್ ನಾಟ್ ರೆಡಿ ಟು ಬೆಗ್. ಈ ಮಗುವಿಗೆ 2 ಕೈಗಳಿಲ್ಲ, ಆದರೂ ಕೂಡ ಯಾರ ಮುಂದೆ ಕೂಡ ಭಿಕ್ಷೆ ಬೇಡಕ್ಕೆ ಆತ ರೆಡಿ ಇಲ್ಲ. ಹಿ ವಿಶ್ ಟು ಲೀಡ್ ಇಂಡಿಪೆಂಡೆಂಟ್ ಲೈಫ್. ಆ ಮಗು ತನ್ನ ಸ್ವಾತಂತ್ರ್ಯ ಜೀವನವನ್ನು ನಡೆಸಬೇಕಂತ ಬಯಸ್ತಾ ಇದೆ. ಬಟ್ ಅನದರ್ ಮ್ಯಾನ್ ಈಸ್ ವೆರಿ ಲೇಜಿ. ಬಟ್ ಇಲ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಮಾತ್ರ ತುಂಬಾ ಸೋಮಾರಿಯಾಗಿದ್ದಾನೆ. ಹೀ ಈಸ್ ನಾಟ್ ರೆಡಿ ಟು ವರ್ಕ್ ಫಾರ್ ಅರ್ನಿಂಗ್. ಏನಾದರೂ ಗಳಿಸ್ಬೇಕು ಅಂತ ಆತ ದುಡಿಯೋಕ್ಕೆ ರೆಡಿ ಇರಲ್ಲ. ದಿಸ್ ಪಿಕ್ಚರ್ ಟಾಟ್ ಅಸ್ ದ್ಯಾಟ್ ಲಿವ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವರ್ಕ್ ಆನೆಸ್ಟ್ಲಿ. ಸೊ ಈ ಚಿತ್ರ ನಮ್ಗೆ ಏನು ಹೇಳುತ್ತೆ ಅಂದರೆ, ಸ್ವತಂತ್ರವಾಗಿ ದುಡಿಬೇಕು ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ಈ ಒಂದು ಚಿತ್ರ ನಮಗೆ ಸಜೆಸ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡಿ, ಆನ್ಸರ್ ನೋಡಿದಾಗ ನಮ್ಗೆ ಎಷ್ಟು ಸೆಂಟೆನ್ಸ್ ಕಾಣ್ತಾ ಇವೆ? 3, 3, 6, 7 ಸೆಂಟೆನ್ಸ್ ಕಾಣ್ತಾ ಇವೆ. ಸೊ ಇಷ್ಟೇನಾ ಅಂತ ಅನಿಸ್ಬೋದು. ಬಟ್ ಈ ಒಂದು ಟೆಕ್ಸ್ಟನ್ನು ನೀವು ಪೇಜಲ್ಲಿ ಬರೆದ್ರೆ ಸುಮಾರು 8 ರಿಂದ 10 ಸೆಂಟೆನ್ಸ್ ಆಗುತ್ತೆ. ಇಷ್ಟು ನಾವು ಬರ್ತಕ್ಕಂಥದ್ದು. ಇನ್ನು ನೋಡಿ, ಇಲ್ಲಿ ಒಂದು 3 ಲೈನ್ ಏನಿದೆ, 4 ಲೈನು ಈ ಹುಡುಗನ ಬಗ್ಗೆ ಇದೆ, ಕೈಯಲ್ಲದ ಹುಡುಗನ ಬಗ್ಗೆ. ಇನ್ನು ಉಳಿದಂಥ ಒಂದು 4 ಲೈನ್ ಏನಿವೆ ಈ ಭಿಕ್ಷುಕನ ಬಗ್ಗೆ ಇದೆ. ಸೊ ಈ ಥರ ಚಿತ್ರದಲ್ಲಿ ನೀವು ಏನೇನು ಕಾಣ್ತೀರಾ ಅದನ್ನೇ ಬರೀಬೇಕು. ತುಂಬ ಸಿಂಪಲ್ ಆಗಿರುತ್ತೆ. ಸೊ ಇನ್ನೊಂದು ಮಾಡೆಲನ್ನು ನಾವು ಹೋಗೋಣ, ನೆಕ್ಸ್ಟ್ ಮಾಡೆಲ್ಗೆ. ನೋಡಿ, ಇಲ್ಲಿ ಏನಿದೆ, ಇಲ್ಲಿ
ಸೇಮ್ ಕ್ವಶನ್ ಸೇಮ್ ಇರುತ್ತೆ. ನಾನು ನೇರವಾಗಿ ಚಿತ್ರ ನೋಡ್ತಾ ಇದ್ದೀನಿ. ಈ ಚಿತ್ರದ ನೋಡಿ ಒಬ್ಬ ವ್ಯಕ್ತಿ ಒಂದು ಹೆಣ್ಮಗನ ಕೂರಿಸ್ಕೊಂಡು ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ದಾನೆ. ಆ ಟೈಮಲ್ಲಿ ಮಳೆ ಬರುತ್ತೆ. ಅವಳೇನು ಮಾಡ್ತಾಳೆ, ತನ್ನ ಹತ್ರ ಇರ್ತಕ್ಕಂಥ ಅಂಬ್ರೆಲ್ಲ ತೆಗೆದು ಅವನಿಗೆ ಹಿಡಿತಾಳೆ. ಯಾಕಂದರೆ ಅವಳಿಗೆ ಈಗಾಗಲೇ ಒಂದು ಆಶ್ರಯ ಇದೆ. ಈ ಆಟೋ ಹಿಂದ್ಗಡೆ ಇರ್ತಕ್ಕಂಥ ಒಂದು ಇದೇನಿದೆ, ಇಲ್ಲಿ ಅವಳು ಮಳೆದಿಂದ ರಕ್ಷಣೆ ಪಡ್ತಾ ಇದ್ದಾಳೆ. ಬಟ್ ಈ ವ್ಯಕ್ತಿ ತುಂಬ ಮೈ ತರಿಸ್ಕೊಂಡು ಆಟೋ ನಡೆಸ್ತಾ ಇದ್ದಾನೆ, ಆಟೋ ರಿಕ್ಷಾ ಸೈಕಲ್ ನಡೆಸ್ತಾ ಇದ್ದಾನೆ. ಸೊ ಅವನಿಗೆ ಕೂಡ ಕರುಣೆ ತೋರಿಸ್ತಾಳೆ ಇಲ್ಲಿ ಹೆಣ್ಮಗಳು. ಸಾಕಷ್ಟು ಜನ ಏನು ಮಾಡ್ತಾರೆ, ತಾವು ಸೇಫ್ ಆಗಿದ್ರೆ ಸಾಕು, ಉಳಿದವ್ರು ಏನಾದರೂ ಪರವಾಗಿಲ್ಲ, ನಮಗೇನು ಮಾಡೋದಿದೆ, ಅವ್ರಿಗೆ ನಾವು ದುಡ್ಡು ಕೊಡ್ತೀವಲ್ಲ, ಮಳೆ ಬಂದರೂ ಕೂಡ ಅವರು ಹಾಗೆ ಸೈಕಲ್ ನಡೆಸ್ಕೊಂಡು ಒಯ್ಯಬೇಕು ಅಂತ ಬಯಸ್ತೀವಿ. ಬಟ್ ಈ ಹೆಣ್ಮಗಳು ಹಾಗೆ ಮಾಡಲಿಲ್ಲ. ಅವನು ನಮ್ಮ ಥರ ಒಬ್ಬ ವ್ಯಕ್ತಿ, ಅದು ಕೂಡ ನಮ್ಮ ಥರ ಒಂದು ಜೀವಿ ಇದೆ, ಸೊ ಅವ್ರಿಗೆ ಕೂಡ ತೊಂದರೆ ಆಗಬಾರ್ದು ಅಂತ ತನ್ನ ಅಂಬ್ರೆಲಾನವನ್ನು ಅವನ ಮೇಲೆ ಹಿಡಿದು ಮಳೆಯಿಂದ ರಕ್ಷಣೆ ಕೊಡ್ತಾಳೆ. ಸೊ ಇದು ಏನು ಕೊಡುತ್ತೆ ಅಂದರೆ, ಇದೇನು ತೋರಿಸುತ್ತೆ ಅಂದರೆ, ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವ್ರಿಗೆ ನಾವು ಏನು ಮಾಡಬೇಕು, ನಮ್ಮಿಂದ ಆದಂಥ ಸಹಾಯವನ್ನು ಮಾಡಬೇಕು, ನಾವು ಮಾನವೀಯ ಗುಣಗಳನ್ನು ಮೆರಿಬೇಕು, ಪ್ರತಿಯೊಬ್ಬರ ಮೇಲೆ ಅನುಕಂಪವನ್ನು ತೋರಿಸ್ಬೇಕು. ಆ ವ್ಯಕ್ತಿ ಶ್ರೀಮಂತ ಇರಲಿ, ಬಡವಿರಲಿ, ಅಥವಾ ಏನೇ ಇರಲಿ, ಯಾವುದೇ ಅಂತಸ್ತಿರಲು ಕೂಡ ಅವನಿಗೆ ನಾವು ಆಶ್ರಯ ಕೊಡಬೇಕು, ಸಹಾಯ ಮಾಡಬೇಕು ಅನ್ನೋದು ಈ ಚಿತ್ರ ಸೂಚಿಸುತ್ತೆ. ಸೊ ಇದನ್ನೇ ನಾವು ಯಾವ ಥರ ಬರೀಬೇಕು ಈಗ ಆನ್ಸರ್ ನೋಡಿ. In this picture, we can see how a good and kind woman is helping the labor person. ಒಬ್ಬ ಶ್ರಮ ಮಾಡ್ತಕ್ಕಂಥ ವ್ಯಕ್ತಿ, ಒಬ್ಬ ಕಾರ್ಮಿಕನಿಗೆ ಒಬ್ಬ ಹೆಣ್ಮಗಳು ಯಾವ ಥರ ಅನುಕಂಪವನ್ನು ತೋರಿಸ್ತಾ ಇದ್ದಾಳೆ ಅಂತ ಈ ಚಿತ್ರ ಸೂಚಿಸುತ್ತೆ. This shows that always show mercy and sympathy to all people, whether he is a labor or servant. ಸೊ ಈ ಚಿತ್ರ ನಮಗೆ ಏನು ಕಲಿಸುತ್ತೆ ಅಂದರೆ, ಪ್ರತಿಯೊಬ್ಬರಿಗೆ ನಾವು ದಯೆ ಮತ್ತು ಅನುಕಂಪವನ್ನು ತೋರಿಸ್ಬೇಕು. ಮರ್ಸಿ ಅಂದ್ರೇನು, ದಯೆ. ಸಿಂಪತಿ ಅಂದರೆ ಅನುಕರಣೆ ಅಥವಾ ಅನುಕಂಪ ತೋರಿಸ್ಬೇಕು. ಆ ವ್ಯಕ್ತಿ ಕಾರ್ಮಿಕ ಇರಲಿ ಅಥವಾ ಸರ್ವಂಟ್ ಇರಲಿ, ವೆದರ್ ಹಿ ಈಸ್ ರಿಚ್ ಆರ್ ಪೂರ್, ಆ ವ್ಯಕ್ತಿ ಬಡವ ಇರಲಿ, ಬಲ್ಲಿದ ಇರಲಿ, ಶ್ರೀಮಂತ ಇರಲಿ, ಸೊ ಏನೇ ಇರಲಿ, ಹೆಲ್ಪಿಂಗ್ ನೇಚರ್ ಈಸ್ ಅ ಡಿವೈನ್ ಕ್ವಾಲಿಟಿ. ಸೊ ಸಹಾಯ ಮಾಡ್ತಕ್ಕಂಥ ಒಂದು ಸ್ವಭಾವ ಏನಿದೆ, ಅದು ದೈವಿ ಗುಣ, ದೇವರ ಗುಣ ಅಂತ ಹೇಳ್ತೀವಿ. ಟುಡೇಸ್ ವರ್ಲ್ಡ್ ನೀಡೆಡ್ ದಿಸ್ ಕ್ವಾಲಿಟಿ. ಇವತ್ತಿನ ಒಂದು ಈ ಜಗತ್ತಲ್ಲಿ ಈ ಅನುಕಂಪ, ದಯೆ ಅಂತಕ್ಕಂಥ ಕ್ವಾಲಿಟಿ ಹೆಚ್ಚಾಗಿ ಬೆಳಿಬೇಕಾಗಿದೆ. ಹೆಲ್ಪಿಂಗ್ ಅದರ್ ಈಸ್ ಥಾಟ್ ಟು ಬಿ ಒನ್ ಆಫ್ ದ ways that people create, maintain and strengthen their social connection. ಈ ಥರ ನಾವು ಸಹಾಯ ಮಾಡೋದ್ರಿಂದ ನಮ್ಮ ಸಾಮಾಜಿಕ ಒಂದು ಸ್ವಾಸ್ಥ್ಯ ಕಾಪಾಡೋದ್ರ ಜೊತೆಗೆ ನಾವು ಒಳ್ಳೆಯ ಸಂಪರ್ಕವನ್ನು ಇಟ್ಕೋಬೋದು ಅಂತ. ಸೊ ಈ ಥರ ಬರಿಬೋದು. ಇದು ಯಥಾ ಪ್ರಕಾರ ಹಿಂಗೇನೆ ಬರೀಬೇಕಂತೇನಿಲ್ಲ. ಟೋಟಲಾಗಿ ನಿಮ್ಮ ಚಿತ್ರದಲ್ಲಿ ಏನು ಅನ್ನಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬರೆದ್ರೆ ಸಾಕು. ಸೊ ಇನ್ನೊಂದು 3ನೇ ಮಾಡೆಲ್ ನೋಡೋಣ. ಇಲ್ಲಿ ಕೂಡ ಪ್ರಶ್ನೆಗಳು ಸೇಮ್ ಇರುತ್ತೆ, ನೋ ಪ್ರಾಬ್ಲಮ್. ನಾವು ಚಿತ್ರ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ನಾವು ಚಿತ್ರ ನೋಡ್ತಾ ಇದ್ವಿ, ಇಲ್ಲಿ ಎಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಹುಡುಗರು. ಇಲ್ಲಿ ಒಬ್ಬ ತನ್ನ ಪೆನ್ ತೊಗೊಂಡು ಈ ಹುಡುಗರ ಬೆನ್ನಲ್ಲೆಲ್ಲ ಬರಿತಾ ಇದ್ದಾನೆ, ಇಂಕ್ಸ್ ಹಾಕ್ತಾ ಇದ್ದಾನೆ. ಸೊ ಇದೆಲ್ಲ ಸ್ಕೂಲ್ ಲೈಫಲ್ಲಿ ನಾವು ಮಾಡಿದಂಥ ನಾಟಿ ಬಿಹೇವಿಯರ್ಸ್ ಆಗಿರ್ಬೋದು, ತುಂಟತನ ಆಗಿರ್ಬೋದು. ಸೊ ಇವುಗಳ ಬಗ್ಗೆ ಒಂದು ವಿವರಣೆಯನ್ನು ಬರೀಬೇಕು. ನೋಡೋಣ ಯಾವ ಥರ ಬರೀಬೇಕು ಅಂತ. ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಸ್ಕೂಲ್ ಲೈಫ್ ಆ್ಯಂಡ್ ಅವರ್ ನಾಟಿ ಬಿಹೇವಿಯರ್ ಟುವರ್ಡ್ ಅವರ್ ಫ್ರೆಂಡ್ಸ್. ಈ ಚಿತ್ರದಲ್ಲಿ ನಾವು ಶಾಲಾ ಜೀವನವನ್ನು ನೆನಪಿಸ್ಕೋತಾ ಇದ್ದೀವಿ, ಜೊತೆಗೆ ನಮ್ಮ ಗೆಳೆಯರೊಂದಿಗೆ ಮಾಡಿದಂಥ ತುಂಟುತನದ ಗುಣಗಳನ್ನು ತೋರಿಸ್ತಾ ಇದ್ದೇವೆ. ದ ಸ್ಕೂಲ್ ಲೈಫ್ ಆ್ಯಂಡ್ ಸ್ಟೂಡೆಂಟ್ ಲೈಫ್ ಈಸ್ ರಿಯಲಿ ಗೋಲ್ಡನ್ ಲೈಫ್. ಈ ಶಾಲಾ ಜೀವನ, ವಿದ್ಯಾರ್ಥಿ ಜೀವನ ನಿಜವಾಗಲೂ ಒಂದು ಬಂಗಾರದ ಜೀವನ ಅಂತ ಹೇಳ್ತೀವಿ. ಸ್ಟಿಲ್ ಆಲ್ಸೋ ವಿ ಕ್ಯಾನ್ ರಿಮೆಂಬರ್ ಆಲ್ ದ ಸ್ವೀಟ್ ಮೆಮೊರೀಸ್ ಆಫ್ ಅವರ್ ಸ್ಕೂಲ್ ಲೈಫ್. ಶಾಲಾ ಜೀವನದಲ್ಲಿ ಆದಂಥ ಎಲ್ಲ ಅನುಭವನ ಇಂದಿಗೂ ಕೂಡ ನಾವೆಲ್ಲರ ಗೆಳೆಯರು ಕೂತ್ಕೊಂಡಾಗ ನೆನಪಿಸ್ಕೋತಾ ಇದ್ದೀವಿ. ಐ ಲವ್ ಮೈ ಸ್ಕೂಲ್ ಆ್ಯಂಡ್ ಮೈ ಸ್ಕೂಲ್ ಲೈಫ್. ನನಗೆ ನಮ್ಮ ಈ ಶಾಲಾ ಜೀವನ ಅಂದರೆ ತುಂಬ ಪ್ರೀತಿ. ಎವ್ರಿ ಡೇ ಐ ಲರ್ನ್ ನ್ಯೂ ಥಿಂಗ್ಸ್ ಹಿಯರ್ ಆ್ಯಂಡ್ ಎಂಜಾಯ್ ಇಟ್ ವಿತ್ ಮೈ ಫ್ರೆಂಡ್ಸ್. ಪ್ರತಿದಿನ ಈ ಶಾಲೆಯಲ್ಲಿ ಹೊಸ ವಿಷಯವನ್ನು ಕಲ್ತ್ಕೊಂಡಿವಿ, ಎಲ್ಲ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾಯಿದ್ವಿ. ಆಲ್ ಮೈ ಟೀಚರ್ಸ್ ಲವ್ ಮೀ. ಎಲ್ಲ ಟೀಚರ್ಸ್ ಕೂಡ ನಂಗೆ ತುಂಬಾ ಕೇರ್ ಮಾಡ್ತಾಯಿದ್ರು, ಪ್ರೀತಿಸ್ತಾ ಇದ್ದರು. ಆ್ಯಂಡ್ ಆಲ್ವೇಸ್ ಸಪೋರ್ಟ್ ಮೀ. ಎಲ್ಲ ಶಿಕ್ಷಕರು ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಸಹಾಯ ಮಾಡ್ತಾಯಿದ್ರು. ಐ ಹ್ಯಾವ್ ಲರ್ನ್ಡ್ ಡಿಸಿಪ್ಲಿನ್ ಆ್ಯಂಡ್ ಪಂಕ್ಚುಯಾಲಿಟಿ ಫ್ರಾಮ್ ಮೈ ಟೀಚರ್ಸ್. ನಾನು ಈ ನಮ್ಮ ಶಾಲೆಯಿಂದ, ನಮ್ಮ ಶಿಕ್ಷಕರಿಂದ ಶಿಸ್ತನ್ನು ಕಲ್ತ್ಕೊಂಡಿವಿ, ನೈತಿಕತೆಯನ್ನು ಕಲ್ತ್ಕೊಂಡಿವಿ. ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಮೀ ಅ ಲಾಟ್ ಇನ್ ಮೈ ಫ್ಯೂಚರ್. ಸೊ ಅಲ್ಲಿ ಕಲಿತಂಥ ಪ್ರತಿಯೊಂದು ಅನುಭವ ಕೂಡ ನನ್ನ ಭವಿಷ್ಯದ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತ. ಸೊ ಈ ಥರ ನಮಗೆ ಏನು ಅನಿಸುತ್ತೆ ಅದನ್ನು ಈ ಚಿತ್ರದ ಮೂಲಕ ಬರಿಬೋದು. ಸೊ ಅಷ್ಟೇ ಅಲ್ಲದೆ ವಿ ಕ್ಯಾನ್ ಸಿ ಒನ್ ಸ್ಕೂಲ್ ಬಿಲ್ಡಿಂಗ್ ಈಸ್ ದೇರ್, 2 ಬಾಯ್ಸ್ ಆರ್ ಗೋಯಿಂಗ್ ಟುವರ್ಡ್ ದ ಸ್ಕೂಲ್
ಆ್ಯಂಡ್ ವಿ 3 ಫ್ರೆಂಡ್ಸ್ ಆರ್ ಟಾಕಿಂಗ್, ವಿ ಆರ್ ಗೋಯಿಂಗ್ ಟು ಸ್ಕೂಲ್ ಆನ್ ದ ವೇ. ಸೊ ವಿ ಕ್ಯಾನ್ ಸಿ 2 ಟ್ರೀಸ್ ನಿಯರ್ ದ ಸ್ಕೂಲ್. ಈ ಥರ ನಿಮ್ಗೆ ಇಲ್ಲಿ ಏನು ಕಾಣುತ್ತೆ ಅದನ್ನು ಕೂಡ ಬರಿಬೋದು. ಇದೇ ಥರ ನಮ್ಮ ಸ್ಟೋರಿನೇ ಬರೀಬೇಕಂತೇನಿಲ್ಲ. ಇಲ್ಲಿ 2 ಗಿಡ ಇವೆ, ಇಲ್ಲಿ ಒಟ್ಟು 5 ಜನ ಸ್ಟೂಡೆಂಟ್ಸ್ ಇದ್ದಾರೆ, 2 ಜನ ಮುಂದ್ಗಡೆ ಹೋಗ್ತಾ ಇದ್ದಾರೆ, 3 ಜನ ಸ್ಟೂಡೆಂಟ್ಸ್ ಹಿಂದ್ಗಡೆ ಇದ್ದಾರೆ, ಅವ್ರ ಹತ್ರ ಸ್ಕೂಲ್ ಬ್ಯಾಗ್ ಇದೆ, ಸೊ ಅವರು ಡ್ರೆಸ್ ಕಲರ್ ಹೇಳಬೇಕು. ಈ ಥರ ನಾವು ಡಿಫ್ರೆಂಟಾಗಿ ಹೇಳ್ಬೋದು. ನಾವು ಇದೇ ಥರನೇ ಬರೀಬೇಕಂತಲ್ಲ. ಯಾಕಂದರೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಬರೆದಿರುತ್ತೆ, ವೈಯಕ್ತಿಕ ಅನಿಸಿಕೆ ಒಪಿನಿಯನ್ ಇರುತ್ತೆ. ಸೊ ಹೀಗಾಗಿ ಆನ್ಸರ್ ಇದೇ ಥರನೇ ಬರೀಬೇಕಂತೇನಿಲ್ಲ. ನಮ್ಗೆ ಯಾವುದು ಈಸಿ ಅನಿಸುತ್ತೆ ಆ ಥರ ಬರಿಬೋದು. ಸೊ ಈ ಒಂದು ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂತ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಾಗುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. SSLC ವಿದ್ಯಾರ್ಥಿಗಳು ಮಾಡಿದಂಥ ಎಲ್ಲ ಗ್ರಾಮರ್ ಟಾಪಿಕನ್ನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀವಿ. ಸೊ ನಿಮ್ಗೆ ಯಾವುದೇ ಟಾಪಿಕ್ ಬೇಕಾದರೂ ಕೂಡ ಟಾಪಿಕ್ ವಿತ್ ಮೈ ನೇಮನ್ನು ಸರ್ಚ್ ಮಾಡಿ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಪ್ರೊಫೈಲ್ ರೈಟಿಂಗ್ ಬೇಕಾಗಿದ್ದರೆ ಪ್ರೊಫೈಲ್ ರೈಟಿಂಗ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಾನು ಮಾಡಿದಂಥ ವಿಡಿಯೋ ಸಿಗುತ್ತೆ. ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದಂಥ ಇಂಪಾರ್ಟೆಂಟ್ ಪಿಕ್ಚರ್ ರೈಟಿಂಗ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ more videos. Thank you all.